ಅಯ್ಯಪ್ಪ, ನಾನೇನು ನೋಡಿಲ್ಲ. ಪಕ್ಕಕ್ಕೆ ಹೋಗು. ಡೋರೆ ಹಾಕಿಲ್ವಲ್ಲ ಶಶಿ? ಮನೇಲಿರೋದು ನೀನು ನಾನೇ ಅಲ್ವಾ? ಹಾಕೋಬೇಕು ಅಂತ್ಯಾ? ಅಪ್ಪಾಜಿನ ಲಿಫ್ಟ್ ಮಾಡ್ಲಾ? ಪ್ಲೀಸ್ ಪ್ಲೀಸ್. ಅಪ್ಪ ಎಲ್ಲ ಇದೆಯಾ? ಫೋನ್ ಯಾಕಾಯ್ತು ಅಲ್ಲ? ಅದು ಮೀಟಿಂಗ್ ಅಲ್ಲಿ ಬಿಸಿ ಇದ್ದೆ ಅಪ್ಪ. ಅಬ್ಬಬ್ಬಬ್ಬಬ್ಬ, ಮೀಟಿಂಗ್ ಅಟೆಂಡ್ ಮಾಡ್ತೀಯಾ? ಏನ ನೈಟ್ ಮೀಟಿಂಗ್ ಅಲ್ಲಿ ಎಣ್ಣೆ ಕೊಡ್ತಾರ? ಅಪ್ಪ ಅದು ಸಾಫ್ಟ್ವೇರ್ ಆಫೀಸ್ ಅಪ್ಪ. ಯಾಕೋ ಕೊಡಲ್ಲ? 1 ಲಕ್ಷ ಸಂಬಳ ಕೊಡ್ತಾ ಇದಾರೆ. ನೆಕ್ಸ್ಟ್ ವರದಕ್ಷಿಣೆ 1 ಕೋಟಿ ರೂಪಾಯಿ, ಇದು ಫಿಕ್ಸ್. ಏನು ನಿನಗ್ 1 ಕೋಟಿ ವರದಕ್ಷಿಣೆ ಬೇಕಾ? ಅದು ಅಪ್ಪ. ಕೋಟಿ ವರದಕ್ಷಿಣೆ ಬೇಕಾ ನಿಂಗೆ? ಹಾ ಹೇಳು. 1 ಕೋಟಿ ರೂಪಾಯಿ ವರದಕ್ಷಿಣೆ ಬೇಕಾ? ಯಾರಿರ್ಬೋದು? ಮೊದ್ಲೇನೋ ಕರೆಂಟ್ ಹೋಯ್ತು, ಇವಾಗ ನೋಡಿದ್ರೆ ಕಾಲಿಂಗ್ ಬೆಲ್ ಒತ್ತುತ್ತಿದ್ದಾರೆ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಶಿವ, ಇದು ನಮ್ ಫ್ಲಾಟ್, ಯಾಕ್ ಭಯ? Surprise! How are you, my dear? After a long time. ನೀನೇನು ಸಡನ್ ಆಗಿ ಕಾಲ್ ಮಾಡ್ದೆ ಬಂದ್ಬಿಟ್ಟಿದ್ಯಾ? ಬಾ. ಶಶಿ, ಹೂ ಇಸ್ ಹಿ? ತುಂಬಾ ಸಖತ್ತಾಗಿದ್ದಾನೆ. ಶಿವ, ಮೈ ಬಾಯ್ ಫ್ರೆಂಡ್. ಶಿವ, ಶ್ರೀನಾ, ಮೈ ಬೆಸ್ಟಿ. ಹಾಯ್. ಏಯ್, ಹುಡುಗ ಚೆನ್ನಾಗಿದ್ದಾನೆ. ನಾನು ಶೇರ್ ಮಾಡ್ಕೊಳ್ಳ? ಕೊಂದಾಗ್ತೀನಿ. ಅವನು ತುಂಬಾ ಒಳ್ಳೆಯವನು, ಅಮಾಯಕ, ಹೆದ್ರ ಬುಕ್ಲ. ಇನ್ನೇನಾದ್ರೂ ಎಕ್ಸ್ಟ್ರಾ ಕ್ವಾಲಿಟೀಸ್ ಇದೆಯಾ ಅಂತ ನಾನ್ ಚೆಕ್ ಮಾಡಿ ಹೇಳ್ತೀನಿ ಬಿಡು. ಅವನೇನ್ ಹೆದರ್ಸ್ಬೇಡ, ಅವನು ಇವತ್ತೇ ಬಂದಿತ್ತು, ಜೊತೆಗೆ ನೀನು ಬಂದೆ. ಅದಕ್ಕೆ ನಾ ಎಕ್ಸೈಟ್ಮೆಂಟ್ ಕಮ್ಮಿ ಆಗಿರೋದು. ಗೊತ್ತಾಯ್ತು ಗೊತ್ತಾಯ್ತು. ಶಿವ, ಇದಕ್ ಮುಂಚೆ ಯಾರ ಜೊತೆ ಆದ್ರೂ ಡೇಟಿಂಗ್ ಹೋಗಿದ್ದ? ಅಯ್ಯ ಇಲ್ಲ ರೀ. ಶೀನಾ, ಇರೇ ಇಂಟ್ರಾಕ್ಟ್ ಆಗೋಗ್ಬಿಡು. ಯಾಕೆ ಹೋಗಿಲ್ಲ? ಯಾವ ಹುಡ್ಗಿನೂ ಯಾವತ್ತೂ ನಿನ್ನ ಕರ್ದಿಲ್ವಾ? ಅಥವಾ ಯಾವ ಹುಡ್ಗಿನೂ ನಿನಗಿಷ್ಟ ಆಗಿಲ್ವಾ? ನಾನು ಅಪ್ರೋಚ್ ಆಗೋಕ್ ಮೊದಲೇ ನನ್ಗಿಷ್ಟ ಆಗಿದ್ದ ಹುಡುಗಿ ನನ್ಗೆ ಅಪ್ರೋಚ್ ಆದ್ಲು ರೀ. ಇದ್ರ ಮಧ್ಯೆ ಶಿವ ಪೂಜಲ್ ಕರಡಿ ಬಿಟ್ಟ ಹಾಗೆ ನೀವು ಅಪ್ರೋಚ್ ಆದ್ರಿ. ಏನ್ ಶಶಿ, ಮನೆ ಪೂರ್ತಿ ಪ್ರಶಾಂತವಾಗಿದೆ, ಆ ಸ್ಪೀಡ್ ಬ್ರೇಕರ್ ಇಲ್ಲ ಅಂತ ಅನ್ಸುತ್ತೆ. ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಇವನು ಅಜ್ಜಿ ಇವಳನ್ನ ಮಾತ್ರ ಕೊಂದಾಕ್ಲೇಬೇಕು. ಹಾಯ್. ಹಾಯ್ ಶಿವ. ಹಾಯ್ ಶಶಿ. ಹಾಯ್. ಐಲ್ ಗಿವ್ ಪಾರ್ಟಿ ಟು ನೈಟ್. ನೀನು ಹೋದ್ರೆ ನಾನೇನು ಕೊಡ್ತೀನಿ ಕಣೆ, ದೊಡ್ಡ ಪಾರ್ಟಿ. ನಾನು ಹೇಳ್ತಿರೋದು ಸೆಂಡ್ ಆಫ್ ಪಾರ್ಟಿನೇ. ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ಮನ್ಸಲ್ಲಿ ಹೇಳ್ಕೊತಿದೀನಿ ಅನ್ಕೊಂಡು ಹೊರಗೆ ಹೇಳ್ಬಿಟ್ಟೆ. ಪಾರ್ಟಿ ಮುಗಿತಿದ್ದ ಹಾಗೆ ನನ್ನ ಏರ್ಪೋರ್ಟ್ ಡ್ರಾಪ್ ಮಾಡಿದ್ರೆ ನಾನು ಹೋಗ್ತೀನಿ. ಅಯ್ಯ, ಏನ್ ಗಂಡ್ ಮಕ್ಳಿಗೂ ಕಚ್ಚುಗುಳಿ ಆಗತ್ತಾ? ಕಚ್ಚುಗುಳಿ ಆಗೋ ಗಂಡ್ ಮಕ್ಳ ಹತ್ರ ರೊಮ್ಯಾನ್ಸ್ ತುಂಬಾ ಚೆನ್ನಾಗಿರುತ್ತಂತೆ, ನಿಜವಾಗ್ಲು. Shut up. ಹೇಯ್ ಹೇಯ್, ನಿಧಾನ. ಈಗೇನ್ ಅಷ್ಟು ಅರ್ಜೆಂಟು? ಅದು ನಿಮ್ಗೆ ಲೇಟ್ ಆಗುತ್ತೆ ಅಂತ. What happened? ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ವಾಟ್?
ನಾನಿವಾಗ ಹೇಗೆ ಹೋಗೋದು? ಕ್ಯಾಬ್ ಬಂತು. ಹ? ಯಾರು ಬುಕ್ ಮಾಡಿದ್ದು? ನಾನೇ. ಶೀನಾ, ಹ್ಯಾಪಿ ಜರ್ನಿ. ಓಕೆ. ಮಿಸ್ ಯು ಚಿನ್ನ. ಮಿಸ್ ಯು ಲಾಟ್. ಐ ಕಾಂಟ್ ಲಿವ್ ವಿತೌಟ್ ಯು. ಇದು ಸ್ವಲ್ಪ ಓವರ್ ಆಗ್ಲಿಲ್ವಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ಬಿಟ್ ಬಾ. ಬಾಯ್. ಶೀಲಾ, ಶೀಲಾ, ಶೀಲಾ. ಈಗ ಸಾಕು, ನಡಿ. ಯಾಕ್ ಅಡ್ಗೆ ಮಾಡಿಲ್ಲ? ನಾನೇನ್ ಬಟ್ಟಾನ? ಫ್ರೀ ಆಗಿ ಇದೆಯಾ ತಾನೆ? ಅಷ್ಟು ಬಾರ ಆಗೋದ್ನ ಶಶಿ? ಶಿವ, ಹ್ಮ್? ದಿನೇ ದಿನೇ ಕೀಳ್ಮಟ್ಟಕ್ಕೆ ಇಳಿತಿದ್ಯಾ ಶಿವ. ನೀನ್ ದೂರ ಹೋಗ್ತಿದ್ಯಾ ಶಶಿ, ಅದಕ್ಕೆ ನಾನ್ ಕೈ ಜಾರ ಹೋಗ್ತಿದ್ದೀನಿ ಅಂತ ಅನ್ಸುತ್ತೆ. ಹಲೋ ಶಿವ, ಎಲ್ಲಿದ್ಯಾ? ಓ, ಬರ್ತೀನಿ ಅಂತ ಹೇಳಿದ್ದೆ ಅಲ್ಲ, ಮರ್ತೋದೆ. ಮರ್ತೋದ್ಯಾ? ಇವಾಗ ಬರೋದಕ್ಕಾಗಲ್ಲ, ನೀನೇ ಬಂದ್ಬಿಡು. ನನಗ್ ಹುಷಾರಿಲ್ಲ ಶಿವ, ಅದಕ್ಕೆ ಬಾಂದಿದ್ದು. ನನ್ಗೂ ಹುಷಾರಿಲ್ಲ ಶಶಿ, ಅದಕ್ಕೆ ಎಣ್ಣೆ ಹೊಡಿಯಕ್ ಬಂದಿದ್ದೀನಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಶಶಿ. ಪ್ಲೀಸ್ ಶಿವ, ನನಗ್ ಮೂಡಿಲ್ಲ. ನನಗಿದೆಯಲ್ಲ. ಶಿವ, ಲೆಟ್ಸ್ ಬ್ರೇಕ್ ಅಪ್. ಹ್ಯಾಪಿಯಾಗಿ ಇದೀವಲ್ಲ ಶಶಿ? ದಿನದಲ್ಲಿ ಹಾಫ್ ಅನ್ ಅವರ್ ಬೆಡ್ ಮೇಲೆ ನಿನ್ ಜೊತೆ ಹ್ಯಾಪಿ ಆಗಿದ್ದೀನಿ ಅಂತ 23.5 hours ನಿನ್ನ ಸಹಿಸೋದಕ್ ನನ್ನಿಂದ ಆಗ್ತಿಲ್ಲ. ಸೊ ಲೆಟ್ಸ್ ಬ್ರೇಕ್ ಅಪ್. ಆದ್ರೂ ಎಲ್ಲ ಇರೋವಾಗ ಜೊತೆಲಿರೋದಕ್ಕಿಂತ ಏನೂ ಇಲ್ದೇ ಇರುವಾಗ ನಾವು ಜೊತೆಲಿರೋದೇ ಅಲ್ವಾ ನಿಜವಾದ ಪ್ರೀತಿ ಅಂದ್ರೆ. ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ. ಐ ಆಲ್ರೆಡಿ ಟುಕ್ ಅ ಡಿಸಿಷನ್. ಅಷ್ಟಕ್ಕೂ ನೀನು ನಿಜವಾಗ್ಲೂ ಲವ್ ಮಾಡಿದ್ದ? ಸರ್ ಸಾರಿ, ಕೊಡ್ದಿರೋದ್ ನಾನಾದ್ರೆ ಕಿಕ್ ನಿನ್ಗೆ ಏರಿದ್ಯಾನ? ಇಲ್ಲ ಸರ್, ಸಾರಿ ಸರ್. ಅದು ಕಣಣ, ನನಗೂ ಇದೇ ಸಾಂಗ್ ಬೇಕಿತ್ತು. ನನ್ನನ್ ಬಿಟ್ಟು ಹೋಗ್ಬಿಟ್ಲಣ್ಣ. ಈ ಹುಡುಗಿರ್ ನಿಜವಾಗ್ಲೂ ಸರಿ ಇಲ್ಲ ಕಣಣ್ಣ. ಬಂದ್ಬಿಡ್ತಾ? ಸೂಪರ್ ಸಾಂಗ್ ಹಾಕ್ತೆ ಕಣಣ್ಣ. ಥ್ಯಾಂಕ್ ಯು ಸರ್. ನಿನಗ್ 100, ಸಾಂಗುಗ್ 100. ಎಂಜಾಯ್. ನೀವು ಸೂಪರ್ ಸರ್. ಪ್ರೇಮ ಎಷ್ಟು ಮಧುರ, ಅಯ್ಯಯ್ಯೋ ಈ ಪ್ರೇಮಿಗಳೇ ಸರಿ ಇಲ್ಲ. ಏ ಶಶಿ, ಬಂದ್ಯಾ? ಫೂಲಿಶಾಗಿ ಬಿಹೇವ್ ಮಾಡ್ಬೇಡ ಶಶಿ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಯಾರಾದ್ರೂ ಬೇರೆ ಆಗ್ತಾರಾ? ದಿನದಲ್ಲಿ ಒಂದ್ಸಲ ನಡೆದ್ರೆ ಚಿಕ್ಕ ವಿಷಯ, ತುಂಬಾ ಸಲ ನಡೆದ್ರೆ ದೊಡ್ಡ ವಿಷಯ. ಅದೇ ಪ್ರತಿದಿನ ನಡೆದ್ರೆ
ಲುಕ್ ಶಶಿ, ನನ್ನ ಕಡೆ ತಪ್ಪಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ನಾನು ನಿನ್ನ ತಪ್ಪುಗಳನ್ನ ಎತ್ತಿಡಿತಿಲ್ಲ ಅಲ್ವಾ. ಲೈಫ್ ಈಸ್ ಆಲ್ ಅಬೌಟ್ ಅಡ್ಜಸ್ಟ್ಮೆಂಟ್ಸ್. ನೀನು ಅಡ್ಜಸ್ಟ್ ಆಗಬೇಕು, ನಾನು ಅಡ್ಜಸ್ಟ್ ಆಗಬೇಕು. ನನಗದ್ರ ಅವಶ್ಯಕತೆ ಇಲ್ಲ ಶಿವ. ಎನಿವೇಸ್, ಐ ಟುಕ್ ಅ ಡಿಸಿಷನ್ ಅಂಡ್ ಐ ಡೋಂಟ್ ವಾಂಟ್ ಟು ಬಿ ವಿತ್ ಯು ಎನಿಮೋರ್. ಪರವಾಗಿಲ್ಲ, 1 ವರ್ಷದಲ್ಲಿ ಮೆನ್ ರೀಡಿಂಗ್ ಚೆನ್ನಾಗೇ ಕಲ್ತಿದ್ಯಾ. ನನ್ನ ಮನ್ಸಲ್ಲಿ ಏನಿತ್ತೋ ನೀನು ಅದನ್ನೇ ಹೇಳಿದ್ಯಾ. ನೀನು ಹೋಗ್ಬೇಕು ಅಂದ್ಕೊಂಡ್ರೆ ಹೋಗು. ನಾನು ಲೈಫಲ್ಲಿ ನಾನು ಮಾಡಿರೋ ತಪ್ಪು ನನಗೆ ನೆನಪಿರ್ಬೇಕು ಅಂದರೆ ಆ ಫೋಟೋಗಳು ಅಲ್ಲೇ ಇರಬೇಕು. ಈ ಮನೇಲಿದ್ರೆ ನೀನೆಲ್ಲಿ ನೆನಪಾಗ್ತೀಯ ಅಂತ ಈ ಮನೆನೇ ಬಿಟ್ಟು ಹೋಗ್ತಿದ್ದೀನಿ. ಅಂಥದ್ರಲ್ಲಿ ಫೋಟೋಲ್ ಮಾತ್ರ ನಿನ್ ಜೊತೆ ಇರ್ತೀನಿ ಅಂತ ಹೇಗೆ ಅನ್ಕೊಂಡೆ ನೀನು? ನನ್ನ ಹತ್ರ ಆಗ್ಲಿ, ನನ್ನ ಫೋನಲ್ಲಾಗ್ಲಿ ನಿನಗೆ ಸಂಬಂಧಪಟ್ಟಿರೋ ಯಾವ ನೆನಪು ನನ್ನ ಹತ್ರ ಇಲ್ಲ, ಇನ್ಕ್ಲೂಡಿಂಗ್ ಯೋರ್ ನಂಬರ್. ಐ ಹ್ಯಾವ್ ಡಿಲೀಟೆಡ್ ಎವ್ರಿಥಿಂಗ್. ನೀನು ಕೂಡ ಎಲ್ಲ ಡಿಲೀಟ್ ಮಾಡು. ಮಾಡ್ತೀನಿ ಬಿಡು, ನೀನು ತೊಲ್ಗು. ನೋ, ಈಗಲೇ ಮಾಡು, ಇನ್ ಫ್ರಂಟ್ ಆಫ್ ಮೀ. ಯಾಕೆ, ನಂಬಿಕೆ ಇಲ್ವಾ? ಓಹ್ ಸಾರಿ, ನಂಬಿಕೆ ಇದ್ದಿದ್ರೆ ನನ್ನ ಬಿಟ್ಟು ಹೋಗ್ತಿರ್ಲಿಲ್ಲ ಅಲ್ವಾ. ಎಲ್ಲಿ ಹೋಯ್ತು? ಫೋನ್ ಎಲ್ಲಿಟ್ಟಿದ್ಯೋ ಗೊತ್ತಿಲ್ಲದೆ ಇರೋಷ್ಟು ಕುಡ್ದಿದ್ಯಾ? ಬೇಗ ನೋಡು, ನನಗೆ ಲೇಟ್ ಆಗ್ತದೆ. ಅಷ್ಟು ಲೇಟ್ ಆದರೆ ಕಾಲ್ ಮಾಡ್ಬೋದಲ್ವಾ, ರಿಂಗ್ ಆಗುತ್ತೆ. ಓಹ್ ಸಾರಿ, ನನ್ನ ನಂಬರ್ ಡಿಲೀಟ್ ಮಾಡಿದ್ಯಾ ಅಲ್ವಾ, ಹೇಳ. ನೆನ್ಪಿದ್ಯಾ? ಫೋನ್ ಫಾರ್ಮೇಟ್ ಮಾಡೋದಷ್ಟು ಈಸಿ ಅಲ್ಲ ಇದನ್ನು ಫಾರ್ಮೇಟ್ ಮಾಡೋದು.